ಕಳೆದ 6 ದಿನಗಳಿಂದ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಈ ಕಪ್ಪು ಚರ್ಮದ ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ವಾ ಅಂತ? ಕಳೆದ 6 ದಿನಗಳಿಂದ ಶಾಂತಿಯುತವಾಗಿ ಏನು ಕಬ್ಬು ಬೆಳೆಗಾರರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಈ ಪ್ರತಿಭಟನೆಗೆ ಕವಡೆ ಕಾಸಿನ ಕಿಮ್ಮತ್ತು ಕೂಡ ರಾಜ್ಯ ಸರ್ಕಾರ ನೀಡಿಲ್ಲ. ನಾನು ಇವತ್ತಿಲ್ಲಿ ಬಂದ ಮೇಲೆ ಜಿಲ್ಲಾಧಿಕಾರಿಗಳಿಗೂ ಕೂಡ ನಾನು ವಿನಂತಿ ಮಾಡಿದ್ದೆ, ದಯವಿಟ್ಟು ರಾಜ್ಯ ಸರ್ಕಾರ ಗಮನಕ್ಕೆ ತಗೊಬನ್ನಿ. ಈ ಹೋರಾಟವನ್ನು ಕಬ್ಬು ಬೆಳೆಗಾರರ ಪ್ರತಿಭಟನೆಯನ್ನು ಹಗುರವಾಗಿ ತೆಗೆದುಕೊಳ್ಳೋದು ಬೇಡ. ಇವತ್ತು ಗುರ್ಲಾಪುರದಲ್ಲಿ ಹಚ್ಚಿರ್ತಕ್ಕಂಥ ಕಿಡಿ ಇವತ್ತು ಇಡೀ ರಾಜ್ಯದಲ್ಲಿ ಹಬ್ತಾ ಇದೆ. ಎಲ್ಲ ತಾಲೂಕುಗಳಲ್ಲೂ ಕೂಡ ಇವತ್ತು ರೈತರು ಬೀದಿಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇನ್ನು ಕೈಮೀರಿ ಹೋಗುವ ಮುಂಚಿತವಾಗಿ ರಾಜ್ಯ ಸರ್ಕಾರ ಸಕಾರಾತ್ಮಕ ಸ್ಪಂದನೆ ಮಾಡಬೇಕು, ರಾಜ್ಯ ಸರ್ಕಾರದ ಗಮನಕ್ಕೆ ತಗೊಬನ್ನಿ ಅಂತೇಳಿ ನಾನು ವಿನಂತಿಯನ್ನು ಕೂಡ ಮಾಡಿದ್ದೆ. ನೋಡೋಣ, ನಾಳೆ ಸಚಿವರು ಬರ್ತಾರೆ, ಅನ್ನೋ ಮಾಹಿತಿ ಬರ್ತದೆ, ಏನಾಗ್ತದೆ ಕಾದು ನೋಡೋಣ. ವಾಸ್ತವ ಇರಬೇಕು ಅನ್ನುವ ಆಲೋಚನೆ ಇರಲಿಲ್ಲ. ಇವತ್ತು ಬೆಳಗ್ಗೆ ಬಂದಾಗ ಇಂಥ ಉರಿ ಬಿಸಿಲಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಏನು ರೈತರು ಇಲ್ಲಿ ಕಬ್ಬು ಬೆಳೆಗಾರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಬಂದು 1 ತಾಸು 2 ತಾಸು ಕೂತ್ಕೊಂಡು ಹೋದರೆ ಅಪರಾಧ ಆಗ್ತದೆ. ಅವ್ರಿಗೊಂದು ಮಾನಸಿಕ ಸ್ಥೈರ್ಯವನ್ನು ತುಂಬಬೇಕು, ಹೋರಾಟಕ್ಕೆ ಬಲವನ್ನು ಕೊಡಬೇಕು ಅಂತೇಳಿ ನಾನು ಕೂಡ ಅಹೋರಾತ್ರಿಯಲ್ಲಿ ಇರಬೇಕು ಅಂತೇಳಿ ನಾವು ನಮ್ಮ ಹಿರಣ್ಣ ಕಡಾಡಿ ಅವರಾಗಲಿ, ಕುರ್ಚಿ ರಾಜು ಅವರಾಗಲಿ, ಸುಭಾಷ್ ಪಾಟೀಲ್ ಅವರು, ಅದರಿಂದ ಸಿದ್ದು ಸೌದಿ ಅವರು ಶಾಸಕರು ಅವರು ಕೂಡ ಇದ್ದಾರೆ ನಮ್ಮ ಜೊತೆಲಿ. ಹೋರಾಟ ಕೈಮೀರಿ ಹೋಗಬಾರ್ದು ಅಂತ ಹೇಳಿದರೆ ರೈತರ ಆಕ್ರೋಶವನ್ನು ಅರ್ಥ ಮಾಡಿಕೊಂಡು ಈಗಲೇ ಸರ್ಕಾರ ಸ್ಪಂದನೆ ಮಾಡಬೇಕು ಅನ್ನೋ ಮನೋಭಾವನೆಯಿಂದ ನಾಳೆ ಸಚಿವರು ಬಂದು ಸ್ಪಂದನೆ ಮಾಡಿದರೆ ಸರ್ಕಾರಕ್ಕೂ ಕೂಡ ಒಳ್ಳೆಯದಾಗ್ತದೆ, ರೈತರು ಕೂಡ ಒಳ್ಳೆಯದಾಗ್ತದೆ. ಹಿಂದೆ BJP ಸರ್ಕಾರ ಇದ್ದಾಗ, ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಸೀಸನ್ ಪ್ರಾರಂಭ ಆಗುವ ಮುಂಚಿತವಾಗೇ ಸಕ್ಕರೆ ಫ್ಯಾಕ್ಟ್ರಿಯ ಮಾಲೀಕರು ರೈತರನ್ನು ಕೂರಿಸಿ ಸಂಧಾನ ಮಾಡಿ ಪರಿಹಾರನ ಹುಡ್ಕೋಂಥ ಕೆಲಸ ಮಾಡಿದರು. ಆದರೆ ಈಗ ಯಾಕೋ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರೈತರ ವಿಚಾರದಲ್ಲಿ ಏನೋ ತಾತ್ಸಾರವನ್ನು ತೋರ್ತಾ ಇದ್ದಾರೆ. ಇದ್ರ ಪರಿಣಾಮ ಇವತ್ತು ರೈತರು ಬೀದಿಗಿಳಿದು ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾ ಏನೇನು ಹೇಳಬೇಕು ಎಲ್ಲವೂ ಕೂಡ ಹೇಳಾಗಿದೆ. ರೈತರ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ. ಅವರು ಎತ್ತಿರ್ತಕ್ಕಂಥ ನ್ಯಾಯಸಮ್ಮತವಾಗಿರ್ತಕ್ಕಂಥ ಬೇಡಿಕೆ ಏನಿದೆ ಅದು ಈಡೇರಿಸುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಸ್ಪಂದನೆ ಮಾಡಬೇಕು ಅಂತ ನಾನು ಆಗ್ರಹ ಪಡಿಸ್ತಾ ಇದ್ದೀನಿ.